ಅದ್ಭುತವಾದ ವಾತಾವರಣದಲ್ಲಿ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಬಂದ್ವಿ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವೇ ಕ್ಷಣಗಳಲ್ಲಿ ಕನ್ನಡ ಚಲನಚಿತ್ರಕ ಫೈನಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಒಡೆಯರ್ ಚಾರ್ಜರ್ಸ್ ವರ್ಸಸ್ ರಾಷ್ಟ್ರಕೂಟ ಪ್ಯಾಂಥರ್ಸ್. ಗೋಲ್ಡನ್ ಸ್ಟಾರ್ ಗಣೇಶ್ ಇಲ್ಲ ರಾಕಿಂಗ್ ಸ್ಟಾರ್ ಯಶ್ ಗೆಲ್ತಾರ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಕ್ಷಣಗಣನೆ ಆರಂಭ ಆಗಿದೆ. ಇಟ್ಸ್ ನೌ ಟೈಮ್ ಫಾರ್ ದ ಗ್ರ್ಯಾಂಡ್ ಫಿನಾಲೆ. ಪ್ರೇಕ್ಷಕರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಸೃಜನ್ ಲೋಕೇಶ್ ಮೈದಾನದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಓವರ್ ಟು ಯು ಸೃಜನ್. ಕೆಸಿಸಿ ಫೈನಲ್ಸ್ಗೆ ಈಗ ನಾವೆಲ್ಲ ಸಜ್ಜಾಗಿದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫ್ಲಡ್ ಲೈಟ್ ರಾರಾಜಿಸ್ತಾ ಇದೆ. ಎಲ್ಲರ ಮನಸ್ಸಲ್ಲಿ ಒಂದು ಅದ್ಭುತವಾದಂತಹ ಒಂದು ಫೀಲಿಂಗು. ಏನಕ್ಕೆ ಅಂದ್ರೆ ಇವತ್ತು ಕೆಸಿಸಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇರೋದು ರಾಷ್ಟ್ರಕೂಟ ಪ್ಯಾಂಥರ್ಸ್ ಅಥವಾ ಒಡೆಯರ್ ಚಾರ್ಜರ್ಸ್ ಅಂತ ಎಲ್ಲರ ಒಂದು ಗೆಸ್ಸಿಂಗ್ಗಳು ನಡೀತಾ ಇದೆ. ಟೆನ್ಷನ್ ಇದೆ, ಪ್ರೀತಿ ಇದೆ, ಸ್ನೇಹ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಚಲನಚಿತ್ರ ಕಪ್ಪಲ್ಲಿ ಈ ಒಂದು ಅದ್ಭುತವಾದಂಥ ಅಟ್ಮಾಸ್ಫಿಯರ್ ಇದೆ. ಸೊ ಲೆಟ್ ಅಸ್ ಸಿ ಹೂಸ್ ಗೋಯಿಂಗ್ ಟು ವಿನ್. ನೀವು ನೋಡಿದಾಗೆ ಎಲ್ಲ ಪ್ಲೇಯರ್ಸು ಸಜ್ಜಾಗಿದ್ದಾರೆ. ಎರಡನೇ ಸೀಸನ್ನು ಕೇವಲ ಒಬ್ಬರು ಅಥವಾ ಇಬ್ಬರಿಂದ ಸಾಧ್ಯ ಆಗಿರಲಿಲ್ಲ. ಇದು ಇಷ್ಟು ದೊಡ್ಡ ಸಕ್ಸಸ್ಸು. ಇದಕ್ಕೆ ಸಕ್ಸಸ್ ಆಗೋದಕ್ಕೆ ಹಿಂದೆ ಕಾರಣವಾಗಿರುವಂಥ ಹಲವಾರು ಜನ ಇದ್ದಾರೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮಗೆ ಬೆನ್ನೆಲುಬಾಗಿರುವಂತಹ ನಮ್ಮ ಸ್ಪಾನ್ಸರ್ಸ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಒಂದು ಮ್ಯಾಚಿನಲ್ಲೂ ಬಂದು ನಮಗೆ ಸಹಾಯ ಮಾಡಿದಂಥ ಗ್ರೌಂಡ್ ಸ್ಟಾಫ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಸಿಬ್ಬಂದಿಯವ್ರಿಗೆ ಧನ್ಯವಾದಗಳು, ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಧನ್ಯವಾದಗಳು, ಎಲ್ಲರಿಗೂ ಊಟ ಕೊಟ್ಟಂಥ ಎಲ್ಲ ಅನ್ನದಾತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಸಿಸಿ ಫೈನಲ್ ಶುರು ಆಗ್ತಾ ಇದೆ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಆ್ಯಂಡ್ ಕಾಯೋಣ, ನೋಡೋಣ ಯಾರು ಗೆಲ್ತಾರೆ. ಲೆಟ್ ದ ಬೆಸ್ಟ್ ಟೀಮ್ ವಿನ್. ಓವರ್ ಟು ದ ಕಾಮೆಂಟೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಇಂಡೀಡ್. ಎಲ್ಲ ಪ್ರೇಕ್ಷಕರು ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ವಿವಿಧ ರೀತಿಯಾದಂತಹ ಜನರಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಲೆಟ್ಸ್ ಗೋ ಓವರ್ ಟು ದ ಟಾಸ್. ನಮಸ್ಕಾರ ಕನ್ನಡಿಗರೇ. ಎಸ್, ಈ ರೆಸ್ಪಾನ್ಸ್ ನಮಗೆ ಬೇಕಿತ್ತು. ಕನ್ನಡ ಚಲನಚಿತ್ರ ಕಪ್ನ ಫೈನಲ್ಗೆ ನಾವು ಬಂದಿದ್ದೇವೆ. ಎರಡು ತಂಡಗಳ ನಾಯಕರು ಇಲ್ಲಿದ್ದಾರೆ. ಎರಡು ತಂಡಗಳು ಅಂದರೆ ರಾಷ್ಟ್ರಕೂಟ ಪ್ಯಾಂಥರ್ಸ್ ಹಾಗೂ ಒಡೆಯರ್ ಚಾರ್ಜರ್ಸ್. ರಾಷ್ಟ್ರಕೂಟ ಪ್ಯಾಂಥರ್ಸ್ನ ಪರವಾಗಿ ನಾಯಕರಾದ ರಾಜೀವ್ ಇದ್ದಾರೆ. ಹಾಗೆಯೇ ಒಡೆಯರ್ ಚಾರ್ಜರ್ಸ್ನ ನಿನ್ನೆಯ ಜಗತ್ ಕಿಲಾಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಇದ್ದಾರೆ. ಫಾರ್ಮರ್ ICC ಟೆಸ್ಟ್ ಅಂಪೈರ್ ಶ್ರೀ ಶವೀರ್ ತಾರಾಪುರ್ ಇದ್ದಾರೆ. ಹಾಗೆಯೇ ಎರಡು ತಂಡಗಳ ಪೇಟ್ರನ್ಸ್ ನಮ್ಮ ಜೊತೆ ಇದ್ದಾರೆ. ಶ್ರೀ ಕಾರ್ತಿಕ್ ಅವರಿದ್ದಾರೆ, ಹಾಗೆಯೇ ಶಣಯ್ ಅವರಿದ್ದಾರೆ. ಸಾಕಷ್ಟು ಪ್ಲಾನಿಂಗ್. ಪೇಟ್ರನ್ಸ್ ಅಂದ ತಕ್ಷಣ ಇವರು ಸಾಕಷ್ಟು ಮೆಂಟ್ರಿಂಗ್ ಸಹ ಮಾಡಿದ್ದಾರೆ. ಆದ್ದರಿಂದ ನಿಮಗೆಲ್ಲರಿಗೂ ಸ್ವಾಗತ. ಈಗ ಟಾಸ್ ಅನ್ನ ಯಾರು ಹೂ ವಿಲ್ ಸ್ಪಿನ್ ದ ಕಾಯಿನ್ ಅಂಡ್ ಹೂ ವಿಲ್ ಕಾಲ್? ರಾಜೀವ್ ಸ್ಪಿನ್ ಮಾಡ್ತಾರೆ, ಗಣೇಶ್ ಅವರು ಹೂ ವಿಲ್ ಕಾಲ್. ಯಾ, ಹೆಡ್ಸ್ ಇಸ್ ದ ಕಾಲ್. ಹೆಡ್ಸ್. ಗೋಲ್ಡನ್ ಸ್ಟಾರ್ ಹಸ್ ವನ್ ದ ಟಾಸ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಅದೇನು ಗಣೇಶ್ ಅವರು, ನನ್ನ ಮೊದಲನೇ ಪ್ರಶ್ನೆ, ರಾಜೀವ್ ನಾನು ಸ್ಪಿನ್ ಮಾಡ್ತೀನಿ ಅಂತ ನಾ ಇಲ್ಲಿ ಕಾಲ್ ಅಂದ್ರು. ಏನು ನಿಮಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ ಗಣೇಶನ್ ಜೊತೆ? ಗೊತ್ತಿಲ್ಲ ಸರ್, ಗಣೇಶ್ ಹಬ್ಬ ಇನ್ನೇನು ಹತ್ರ ಬಂತು. ಮೋಸ್ಟ್ಲಿ ಆ ಕಲೆಕ್ಷನ್ ಇರಬೇಕು. ಸೊ ಏನು ಮಾಡೋಣ ಅಂತಿದ್ರೆ? ವಾಟ್ ಆರ್ ಯು ಗೋಯಿಂಗ್ ಟು ಡು? ಫಸ್ಟ್ ನಾವು ಫೀಲ್ಡಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೇವೆ. ಯಾಕೆ ಫೀಲ್ಡಿಂಗ್? ಬಿಕಾಸ್ ಲೈಟ್ಸ್ ಕೆಳಗಡೆ ಚೇಸ್ ಮಾಡೋದು ಒಳ್ಳೇದು ಅಂತನಾ? ಫಸ್ಟು ಅವರ ಸ್ಕೋರ್ನ ನೋಡಿ ನಾವು ಮತ್ತೆ ಚೆನ್ನಾಗಿ ಚೇಸ್ ಮಾಡ್ಬೋದು ಅಂತ. ಬಿಕಾಸ್ ನನ್ನ ನಿನ್ನೆ ಆಡಿದಂಥ ಎರಡು ಗೇಮಲ್ಲೂ ನಾವು ತುಂಬ ಚೆನ್ನಾಗಿ ಚೇಸ್ ಮಾಡಿ ಗೆದ್ದಿದ್ದೀವಿ. ಹಾಗಾಗಿ ಫೈನಲ್ನು ಚೇಸ್ ಮಾಡಿ ಗೆಲ್ತೀವಿ ಅನ್ನೋ ನಂಬಿಕೆಯಿಂದ. ಆಲ್ ದಿ ಬೆಸ್ಟ್ ಆ್ಯಂಡ್ ಎಂಜಾಯ್ ದ ಗೇಮ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿರೋ ಎಲ್ಲ ಆಡಿಯನ್ಸ್ಗೂ ನಿಮ್ಮ ಗಣೇಶನ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಆಲ್ ದಿ ಬೆಸ್ಟ್. ರಾಜೀವ್, ಟಾಸ್ ಸೋತ್ರಿ, ನೀವು ಗೆದ್ದಿದ್ರೆ ಏನು ಮಾಡ್ತಾ ಇದ್ರಿ? ನಾವು ಗೆದ್ದಿದ್ರೆ ಬ್ಯಾಟ್ ಮಾಡ್ತಾ ಇದ್ವಿ. ಸೊ ನಾವು ಏನು ಅಂದ್ಕೊಂಡಿದ್ವಿ ಅದೇ ಸಿಕ್ಕಿದೆ. ಏನು ಸ್ಟ್ರಾಟಜಿ ಈಗ? ಯಾಕೆ ಬ್ಯಾಟಿಂಗ್ ಅಂದರೆ ನಿಮ್ಮ ಸ್ಟ್ರೆಂತ್ ಬ್ಯಾಟಿಂಗ್ ಅಂತನಾ ಅಥವಾ ಹೇಗೆ? ನಾವು ಫೈನಲ್ ಪ್ರೆಷರ್ ಬೇಡ ಅಂತ, ಸೊ ವಿ ಥಾಟ್ ವಿಲ್ ಬ್ಯಾಟ್. ಸೊ ನಮ್ಗೇನು ಬೇಕಿತ್ತು ಅದೇ ಸಿಕ್ಕಿದೆ. ಎಲ್ಲ ಸ್ಟಾರ್ಗಳ ಸಂದೇಶ ಜನರಿಗೆ ತಲುಪಿದೆ. ಆದರೆ ನಿಮ್ಮ ಎಲ್ಲ ತಂಡದ ಪರವಾಗಿ ಒಬ್ಬ ಆಟಗಾರನಾಗಿ ನೀವೇನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? KCC ಸಕ್ಸಸ್. ಇಲ್ಲಿ ಆಡ್ತಾ ಇರೋದೆಲ್ಲರೂ KCC ಸಕ್ಸಸ್ಸಿಗೆ. ಸೊ ನಾನು ಅಂದ್ಕೊಂಡಿದ್ದೀನಿ KCC ಸಕ್ಸಸ್ ಆಗಿದೆ ಅಂತ. ಸೊ ಎಲ್ಲ ಆಟಗಾರ ಶ್ರಮ, ಪ್ರಾಕ್ಟೀಸ್ ಎಲ್ಲರೂ ಇವತ್ತು ಜಯಶಾಲಿ ಆಗಿದೆ ಅಂತ ನಾನು ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಫಾರ್ ದ ಫೈನಲ್ಸ್. ವೀಕ್ಷಕರೇ, ಈಗ
ಈ ಅಂಕಣದ ಮಧ್ಯಭಾಗದಿಂದ ಸಮಾಚಾರ ಏನಪ್ಪಾ ಅಂತಂದ್ರೆ, ಫೈನಲ್ಸ್ನಲ್ಲಿ ಒಡೆಯರ್ ಚಾರ್ಜರ್ಸ್ ತಂಡ ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಅಂದ್ರೆ ಮೊಟ್ಟ ಮೊದಲನೇದಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ರಾಷ್ಟ್ರಕೂಟ ಪ್ಯಾಂಥರ್ಸ್. ಲೆಟ್ಸ್ ಆಲ್ ಎಂಜಾಯ್ ದ ಗೇಮ್. ಈ ಒಂದು ಕನ್ನಡ ಚಲನಚಿತ್ರ ಕಪ್ ಫೈನಲ್ಗಾಗಿರೋ ಎರಡು ತಂಡಗಳು ಒಡೆಯರ್ ಚಾರ್ಜರ್ಸ್. ಸೈಯದ್ ನಶೀದ್, ತಿಲಕರತ್ನೆ ದಿಲ್ಶಾನ್, ಪ್ರತಾಪ್ ನಾರಾಯಣ್, CM ಗೌತಮ್, ರಿತೇಶ್ ಭಟ್ಕಲ್, ಪೆಟ್ರೋಲ್ ಪ್ರಸನ್ನ, ನೀರವ್ ಭಂಡಾರಿ, ಪವನ್ ಒಡೆಯರ್, ರವಿಶಂಕರ್ ಗೌಡ, ಗಣೇಶ್ ಮತ್ತು ಅಭಿಲಾಷ್ ಶೆಟ್ಟಿ. ರಾಷ್ಟ್ರಕೂಟ ಪ್ಯಾಂಥರ್ಸ್ ಸ್ಟಾಲಿನ್ ಹೂವರ್, ರಾಜೀವ್ ಕ್ಯಾಪ್ಟನ್, ಕೃಷ್ಣ ಓವೈಶ್ಯ, ಲೋಕಿ, ಪ್ರೀತಮ್ ಗುಬ್ಬಿ, ನವೀನ್ ಸಜ್ಜು, ನವೀನ್ ರಘು, ಕಿಶೋರ್ ಕಾಮತ್, ದೇವಯ್ಯ ಮತ್ತು ಯಶ್. ಸ್ಪೆಷಲ್ ಆಗಿರುವಂಥ ಒಂದು ಅಂಶ ಅಂತಂದರೆ ಒಡೆಯರ್ ಚಾರ್ಜರ್ಸ್ ಅವರು ನಾಣ್ಯ ಚಿಮುಕೆಯಲ್ಲಿ ಟಾಸಲ್ಲಿ ಪ್ರತಿ ಸಲನೂ ಗಣೇಶ್ ಗೆದ್ದಿದ್ದಾರೆ. ಅದು ಅವರಿಗೆ ಬಹುಶಃ ಅದರಿಂದನೇ ಯಶಸ್ಸು ಅವ್ರಿಗೆ ಲಭ್ಯವಾಗ್ತದೆ. ಪ್ರತಿ ಸಲನೂ ಚೇಸ್ ಮಾಡ್ತಾ ಇದ್ದಾರೆ. ಈ ಸತಿನೂ ಕೂಡ ಚೇಸಿಂಗನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಹಿ ವಾಂಟ್ ಟು ಫೀಲ್ಡ್ ಫಸ್ಟ್. ಅದನ್ನು ಆಯ್ಕೆ ಮಾಡಿಕೊಂಡು ಮನರಂಜನೆ ಕಾರ್ಯಕ್ರಮದ ನಂತರ ಇದೀಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಒಡೆಯರ್ ಚಾರ್ಜರ್ಸ್ ತಂಡದ ನಾಯಕ. ತಮ್ಮ ತಂಡದ ಜೊತೆಗೆ ಇದೀಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್. ಆರಂಭಿಕ ಆಟಗಾರರಾಗಿರ್ತಕ್ಕಂಥ ರಾಷ್ಟ್ರಕೂಟ ಪ್ಯಾಂಥರ್ಸ್ ಪರವಾಗಿ ಇದೀಗ ರಾಜೀವ್ ಸಿದ್ಧವಾಗಿದ್ದಾರೆ. ಹಾಗೂ ಸ್ಟಾಲಿನ್ ಹೂವರ್, ಬಹಳ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡಿದಂಥ ಸ್ಟಾಲಿನ್ ಹೂವರ್ ಆ ಒಂದು ಯಶಸ್ಸನ್ನು ಕ್ಯಾರಿ ಓವರ್ ಮಾಡ್ತಾರ ಈ ಒಂದು ಪಂದ್ಯದಲ್ಲಿ. ಫೈನಲ್ ಪಂದ್ಯ. ಪ್ರೇಕ್ಷಕರೇ ಗಮನದಲ್ಲಿಡಿ, ಕಲರ್ ಸೂಪರ್ಸ್ ತಂಡದ ಎಲ್ಲ ವೀಕ್ಷಕರಿಗೆ ನಮ್ಮ ಮನವಿ ಇಷ್ಟೇ, ಇದು ಅಂತಿಮ ಪಂದ್ಯ. ಇದು ಪಂದ್ಯದಲ್ಲಿ ಮಾತ್ರ ಅಂತಿಮ. ನಿಮ್ಮ ವಿಶ್ವಾಸ ಕಲರ್ ಸೂಪರ್ ಬಗ್ಗೆ ಯಾವಾಗಲೂ ಕೂಡ ಆರಂಭ ಆಗ್ತಾನೇ ಇರಬೇಕು. ನಿಜವಾಗ್ಲೂ ಭಾಳ ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಗಣೇಶ್. ಈ ಒಂದು ಅಂತಿಮ ಬಾರಿಗೆ KCC ಸೆಕೆಂಡ್ ಸೀಸನ್ನಲ್ಲಿ 2ನೇ ದಿನ ಸತತವಾಗಿ 6 ಲೀಗ್ ಮ್ಯಾಚ್ ನಂತರ ಇದೊಂದು ಮೆಗಾ ಫೈನಲ್ ಶುರು ಆಗಲಿಕ್ಕಿದೆ. ಇದು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಂಗಣನಾದ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಈಗ ರಾಜೀವ್ ಈ ಒಂದು 3 ಮ್ಯಾಚಲ್ಲಿ 78 ರನ್ ಗಳಿಸಿದ್ದಾರೆ ಅವರು. ಮತ್ತು ಅವರ ಪಾರ್ಟ್ನರ್ ಆಗಿ ಬಂದಿರೋರು ಬಂದು ಸ್ಟಾಲಿನ್ ಹೂವರ್. ಹಾಗೆ ಕನ್ನಡ ಕೋಗಿಲೆ ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರಸಾರ ಆಗಬೇಕಾಗಿತ್ತು. ಈ ಶನಿವಾರ ಭಾನುವಾರ ಕ್ರಿಕೆಟ್ ಪಂದ್ಯಾವಳಿ ಇರೋದ್ರಿಂದ ಪ್ರಸಾರ ಆಗಿಲ್ಲ. ಯಾರೂ ನಿರಾಶೆ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಮುಂದಿನ ವಾರ ಯಥಾ ಪ್ರಕಾರ ಶನಿವಾರ ಮತ್ತು ಭಾನುವಾರ ಕನ್ನಡ ಕೋಗಿಲೆ ಎಷ್ಟೋ ಕೋಗಿಲೆಗಳನ್ನು ಪರಿಚಯ ಮಾಡುವಂಥ ಜವಾಬ್ದಾರಿ ಕಲರ್ ಸೂಪರ್ ಹೊತ್ತಿದೆ. ಅದು ನಿರಂತರವಾಗಿ ಆ ಪಯಣ ಸಾಗುತ್ತಾ ಇರುತ್ತೆ. ಯಾರೂ ಆತಂಕ ಪಡುವುದು ಬೇಡ. ಪೆವಿಲಿಯನ್ ಎಂಡಿಂದ ಈ ಮೆಗಾ ಫೈನಲ್ ಶುರು ಆಗಲಿದೆ. ಅಂಪೈರ್ KV ಭರತ್ ಪೆವಿಲಿಯನ್ ಸಿಗ್ನಲ್ ಮಾಡಿದ್ದಾರೆ ಸ್ಕೋರರ್ಗೆ. ಮತ್ತು ಸ್ಟ್ರೈಕರ್ ಆ್ಯಂಡ್ ಅಂಪೈರ್ ಆಗಿರೋರು ಕೇಶವ್ ಕೊಳ್ಳೆ. ಬೌಲಿಂಗನ್ನು ಶುರು ಮಾಡುವವರು KV ಭರತ್. ಅವರ ಒಂದು ಕರೆಗಾಗಿ ಕಾಯ್ತಾ ಇದ್ದೀವಿ. ಅಭಿಲಾಷ್ ಶೆಟ್ಟಿ ಇವತ್ತು ಫೈನಲ್ಸ್ಗಾಗಿರೋ ನಡುವರು. KV ಭರತ್ ಇವಾಗ ಸ್ಕ್ರೀನಲ್ಲಿದ್ದಾರೆ. ಇದು ಕೇಶವ್ ಕೊಳ್ಳೆ, ಇವರು ಸ್ಟ್ರೈಕರ್ ಆ್ಯಂಡ್ ಅಂಪೈರ್. ಮೊತ್ತ 4 ಜನ ನಡುವರು. ಥರ್ಡ್ ಅಂಪೈರ್ ಬಂದು ಮನು ಪಾಷಾ ಮತ್ತು ಫೋರ್ತ್ ಅಂಪೈರ್ ಅರುಣ್ ವಿಜಯ್. ಈ 4 ನಡುವರು ಈ 2 ದಿವಸದಲ್ಲಿ ಭಾಳ ಒಂದು ಒಳ್ಳೆಯ ನಿರ್ಣಯಗಳನ್ನು ತಗೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೊದಲನೇ ಚೆಂಡು ಪೆವಿಲಿಯನ್ ಎಂಡಿಂದ ಅಭಿಲಾಷ್ ಶೆಟ್ಟಿ, ವೈಡ್ ಬಾಲ್. ಇವರು ಶುರುವಲ್ಲಿ ನೋಡಿದ್ರೆ ಮೊದಲನೇ ಪಂದ್ಯದಲ್ಲಿ ಬೋಲ್ ಮಾಡೋವಾಗ ವೀರೇಂದರ್ ಸೆಹ್ವಾಗ್ ಅಗೇನ್ಸ್ಟು ನರ್ವ್ಸ್ ಬಟರ್ಫ್ಲೈಸ್ ಅಂದ್ವಿ. ಬಟ್ ಅದೇ ಥರ ಈ ಒಂದು ಫೈನಲ್ಸಲ್ಲಿ ಕೂಡ ಆ ಒಂದು ನರ್ವ್ಸ್, ಆ ಒಂದು ಬಂಡಲ್ ಆಫ್ ನರ್ವ್ಸ್ ಆ್ಯಂಡ್ ಬಟರ್ಫ್ಲೈಸ್ ಖಂಡಿತ ಇರುತ್ತೆ. ಸೊ ಇದನ್ನು ಎಷ್ಟು ಬೇಗ ಯಾರು ಓವರ್ಕಮ್ ಮಾಡ್ತಾರೋ ಅದೇ. ಸೊ ಥರ್ಡ್ ಅಂಪೈರ್ ಮನು ಪಾಷಾ ಮತ್ತು ಅವ್ರ ಜೊತೆ ಕೂತಿರೋರು ಶಾವೀರ್ ತಾರಾಪುರ್, ಫಾರ್ಮರ್ ICC ಇಂಟರ್ನ್ಯಾಷನಲ್ ಅಂಪೈರ್. ಅವರು ಈ ಪಂದ್ಯಕ್ಕೆ ಬಂದು ಮ್ಯಾಚ್ ರೆಫ್ರಿ ಆಗಿದ್ದಾರೆ. ಮಾಜಿ ಅಂತಾರಾಷ್ಟ್ರೀಯ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿದಂಥ ಶಾವೀರ್ ತಾರಾಪುರ್ ತೆರೆ ಮೇಲೆ ನೋಡಿದ್ರಿ. ಮ್ಯಾಚ್ ರೆಫ್ರಿ ಕೂಡ ಈ ಪಂದ್ಯಾವಳಿಯಲ್ಲಿ. ಹೂವರ್ ಮತ್ತೊಮ್ಮೆ ರಭಸವಾಗಿ ಹೊಡಿತಕ್ಕಂಥ ಪ್ರಯತ್ನ, ಓಟವನ್ನು ಕದಿಯುವ ಪ್ರಯತ್ನ ಸಂಪೂರ್ಣವಾಗಿ ವಿಫಲ. ಯಾವುದೇ ಓಟವನ್ನು ಗಳಿಸಲಿಕ್ಕೆ ಸಾಧ್ಯಲ್ಲ. ಅಭಿಲಾಷ್, ಇದು ಅಂತಿಮ ಪಂದ್ಯ. ಹಿಂದೆ ನಡೆದಂಥ ಪಂದ್ಯ ಔಪಚಾರಿಕವಾದಂಥ ಪಂದ್ಯ ಆದರೂ ಕೂಡ ಎಲ್ಲ ಆಟಗಾರರು ಕೂಡ ಬಹಳ ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಪ್ರದರ್ಶನವನ್ನು ನೀಡಿದ್ರು. ಸೆಹ್ವಾಗ್ ಅವರ ಆಟ ಖಂಡಿತವಾಗಲು ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ರಸದೌತಣವನ್ನು ನೀಡಿದ್ರು. ಹಾಗೆ ಹೂವರು ಕೂಡ ನಾನು ಕಡಿಮೆ ಇಲ್ಲ ಅಂತ ಹೇಳಿ ಅವರು ಕೂಡ ಅದ್ಭುತವಾದ ರಸದೌತಣವನ್ನು ಪ್ರೇಕ್ಷಕರಿಗೆ ಉಣಬಡಿಸಿದ್ದಾರೆ. ಇಲ್ಲಿ ನಾವು ಕಾಯ್ತಾ ಇದ್ದೀವಿ, ಆ ರಸದೌತಣ ಪುನರಾವರ್ತನೆ ಆಗುತ್ತಾ ಕಾದು ನೋಡೋಣ.
ನಡೆದಿದ್ದು ಹೋದ ಮ್ಯಾಚ್ ಬೇರೆ, ಇದೊಂದು ಫ್ರೆಶ್ ಇನ್ನಿಂಗ್ಸ್. ಗಣೇಶ್ ಕ್ರಿಕೆಟಲ್ಲಿ ಯಾವ ಥರ ಅಂದರೆ ಒಂದು ಬ್ರೇಕ್ ನಂತರ ಬಂದಾಗ ಕೂಡ ರಿದಮ್ ಹೋದಾಗ ಯಾವ ಥರ ಅಂತ ಅದೇ ಥರ ಇವಾಗ ಏನು ಅಂದರೆ ಸ್ಟಾಲಿನ್ ಹೂವರ್ ಅವರು ಹೋದ ಮ್ಯಾಚ್ ಮುಗಿದೋಯ್ತು, ಇವಾಗ ಫ್ರೆಶ್ ಆಗೋರು ಶುರು ಮಾಡಿದ್ದಾರೆ. ನೀವು ಹೇಳಿದ್ರಿ ರಸದೌತಣ ಅಂತ, ಆ್ಯಕ್ಚುಲಿ ಹೋದ ಮ್ಯಾಚ್ ನಾವು ನೋಡಿದಾಗ ಸೆಹ್ವಾಗ್ ಮತ್ತು ಸ್ಟಾಲಿನ್ ಹೂವರ್ ಫುಲ್ ಮೀಲ್ಸ್ ವಿತ್ ಡಬಲ್ಸ್ ಮೀಠಾ ಸ್ವೀಟ್ ಅಂತ ಆ ಥರ ಆಯಿತು. ಸೊ ಹೋಪ್ಫುಲಿ ನಾವು ಯಾವ ಥರ ಪ್ರಾರಂಭ ಆಯಿತು ನಿನ್ನೆ ಈ ಟೂರ್ನಮೆಂಟು, ಇಲ್ಲಿ ನೋಡಿ ತಂಡದ ನಾಯಕ ಎಷ್ಟು ಒಂದು ಮುಖದಲ್ಲಿ ಅವ್ರಿಗೆ ಖುಷಿ. ಗೋಲ್ಡನ್ ಸ್ಟಾರ್ ಅವ್ರದ್ದೊಂದು ಗೋಲ್ಡನ್ ಟಚ್ ಇದೆ. ಟಾಸಲ್ಲೇ ಹೇಳಿದ್ರು ನಾನು ಭಾಳ ಪ್ರಾಕ್ಟೀಸ್ ಮಾಡಿದ್ದೀನಿ, ಹಾಗಾಗಿ ಟಾಸ್ ಗೆಲ್ತಾ ಇದ್ದೀನಿ ಅಂತ. ಬಟ್ ನಿಜವಾಗ್ಲೂ ಬರೀ ಟಾಸ್ ಮಾತ್ರ ಗೆದ್ದಿಲ್ಲ, ಈ ಒಂದು ತಂಡವನ್ನು ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಫೈನಲ್ಸ್ ತನಕ ತೊಗೊಂಡ್ಬಂದಿದ್ದಾರೆ. ಸೊ ಫೈನಲ್ಸಲ್ಲಿ ಅವರು ಪಾರಾಗಿ ಈ ಒಂದು ಕಪ್ಪನ್ನು ಕೈ ಇಡ್ತಾರ ಅನ್ನೋದು ಕಾದು ನೋಡಬೇಕಾಗುವಂಥ ವಿಷಯ. ಪ್ರೇಕ್ಷಕರೇ, ಗಣೇಶನ ಹಬ್ಬ ಇನ್ನೇನು ಕೆಲವೇ ದಿವಸಗಳು ಮಾತ್ರ ಬಾಕಿ ಇದೆ, ಕೆಲವೇ ಗಂಟೆಗಳು ಅಂತ ಹೇಳ್ಬೋದು ನಾವು. ಬರ್ತಾ ಇದೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಗಣೇಶ್ ಅವರು ಅದನ್ನು ಹೇಳಿದ್ರು, ಅವನ ಆಶೀರ್ವಾದ ಇದೆ, ಹಾಗೆ ಎಲ್ಲ ಟಾಸನ್ನು ಗೆಲ್ತಾ ಇದ್ದೀನಿ, ಅಂತಿಮ ಪಂದ್ಯದಲ್ಲೂ ಕೂಡ ನಾನು ಗೆಲ್ಲಬೇಕೆಂಬ ಆಸೆ ಇದೆ. ಅವರ ಆಶೀರ್ವಾದ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಎರಡೂ ತಂಡಗಳಿಗೆ ಆ ಪರಮಾತ್ಮ ಆಶೀರ್ವಾದ ಮಾಡಿದ್ದಾನೆ, ಪ್ರೇಕ್ಷಕ ದೇವರು ಆಶೀರ್ವಾದ ಮಾಡಿದ್ದಾನೆ. ಎಲ್ಲ ಕಡೆ ಯಾರ್ಯಾರಿಗೆ ಈ ಪಂದ್ಯವನ್ನು ಟಿ ವಿಯಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಊಟ ಮೂಲಕ, ಊಟ ಆ್ಯಪ್ ಮೂಲಕ ನೀವು ಕುಳಿತಲ್ಲೇ ನೋಡುವಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಿದೆ. ಊಟ ಆ್ಯಪನ್ನು ದಯವಿಟ್ಟು ಬಳಸ್ಕೊಳ್ಳಿ. ಮತ್ತೊಮ್ಮೆ ಉತ್ತಮ ಶಾಟ್ ಕವರ್ ವಿಭಾಗದಲ್ಲಿ ಒಂದು ಓಟವನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯವಾಗಿದೆ. ಒಂದು ಫೈನಲ್ಸ್ ಅಂದಾಗ ಯಾವಾಗಲೂ ನೀವು ಯಾವುದೇ ಒಂದು ದೊಡ್ಡ ಸ್ಟೇಜಲ್ಲಾದರೂ ICC ಇವೆಂಟ್ ಆಗಲಿ, ಒಂದು ನಮ್ಮ ಲೋಕಲ್ ಕ್ರಿಕೆಟಲ್ಲಾಗಲಿ, ಆ ಸ್ಕೋರ್ ಬೋರ್ಡ್ ಪ್ರೆಷರ್ ಹತ್ರ ಯಾವಾಗಲೂ ಮಾತಾಡ್ತೀವಿ ನೋಡಿ. ಈ ಒಂದು ಯಾರ್ಕರ್ ಎಕ್ಸಿಕ್ಯೂಟ್ ಮಾಡೋದು ನ್ಯೂ ಬಾಲರ್ ಭಾಳ ಒಂದು ಕಷ್ಟವಾದ ವಿಷಯ. ಒಳ್ಳೆಯ ಒಂದು ಪ್ರಯತ್ನ, ಓವರ್ ಬ್ಯಾಲೆನ್ಸ್ ಆಗಿ ಬಿದ್ದೋದ್ರು ಸಿಂಗಲ್ ಅನ್ನೋದಿತ್ತು. ಯಾಕಂದರೆ ಎಂಥ ಒಂದು ಆಸ್ಟ್ರೇಲಿಯಾ ಅಂತ ಟೀಮೇ ಫೈನಲ್ಸಲ್ಲಿ ನೋಡಿದ್ರೆ ಟಾಸ್ ಗೆದ್ದು ಯಾವಾಗಲೂ ಒಂದು ಫಸ್ಟ್ ಬ್ಯಾಟಿಂಗ್ ಆಡೋರು, ಯಾಕೆಂದರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನೋದು. ಬಟ್ ನಿಜವಾಗ್ಲೂ ಎಂಥ ಧೈರ್ಯ ಗಣೇಶ್ ಅವ್ರಿಗೆ ಅಂದರೆ ಟಾಸ್ ಗೆದ್ದು ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಅವರ ಬ್ಯಾಟರ್ಸ್ ಮೇಲೆ ಎಂಥ ಒಂದು ನಂಬಿಕೆ ಇದೆ ಅವ್ರಿಗೆ ಅಂತ. ಒಂದು ಮಿಕ್ಸ್ ಸ್ಟಾರ್ಟ್ ಅಂತ ಹೇಳ್ಬೋದು. ಇದುವರೆಗೂ 4 ಬಾಲಲ್ಲಿ ಸ್ಟಾಲಿನ್ ಹೂವರ್ ಹೋದ ಮ್ಯಾಚಲ್ಲಿ ತೋರಿಸಿದಂಥ ಆ ಒಂದು ಟೈಮಿಂಗ್ ಆಗಲಿ, ಆ ಒಂದು ಫಿನಿಶ್ ಇನ್ನೂ ಕಂಡು ಬರ್ತಾ ಇಲ್ಲ. ಸ್ವಲ್ಪ ಸಮಯ ತೊಗೊಂಡವರು ಅಸೆಸ್ ಮಾಡಿ ಪಿಚ್ನ, ಯಾಕಂದರೆ ಫೈನಲ್ ಅನ್ನೋ ಪ್ರೆಷರ್ ಯಾವಾಗಲೂ ಇರುತ್ತೆ. ಎಡಗೈ ಬೌಲರ್ಗೆ ಬಹಳಷ್ಟು ಅದೃಷ್ಟ ಮತ್ತು ಅವಕಾಶ ಮತ್ತು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಎಲ್ಲ ಅವಕಾಶಗಳಿದೆ. ಶ್ರೀನಾಥ್ ಅವರೇ, ಎಡಗೈ ಬೌಲರ್ಗೆ ಎಲ್ಲ ಸೌಭಾಗ್ಯ ಇದೆ ಇಲ್ಲಿ, ಬಲಗೈ ಬೌಲರ್ಗಿನ ಎಡಗೈ ಬೌಲರ್ಗೆ ಎಲ್ಲ ಅವಕಾಶಗಳಿದೆ, ಏನಂತೀರಾ ತಾವು? ನೋಡಿ, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ಸ್ ಅನ್ನೋದು ಅಥವಾ ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ ಆಗಲಿ ಸ್ವಲ್ಪ ರೇರ್ ಕಮೋಡಿಟಿ ಕ್ರಿಕೆಟಲ್ಲಿ. ಇವಾಗ ಬಲಗೈ ಆಟಗಾರರು ರೈಟ್ ಆರ್ಮ್ ಆಫ್ ಸ್ಪಿನ್ನರ್ ಆಗಲಿ, ಲೆಗ್ ಸ್ಪಿನ್ನರ್ ಆಗಲಿ, ಬ್ಯಾಟ್ಸ್ಮನ್ ಆಗಲಿ, ನೀವು ನೋಡ್ಬೋದು ಎರಡನೇದು ಒಂದು ಆ್ಯಂಗಲ್ ಅನ್ನೋದು ಮುಖ್ಯ. ಯಾಕಂದರೆ ರೌಂಡ್ ಡಿಸ್ಟೆನ್ಸ್ ಅವ್ರು ಮಾಡೋವಾಗ ಯಾವಾಗಲೂ ಬ್ಯಾಟ್ಸ್ಮನ್ನ ಕ್ರ್ಯಾಂಪ್ ಮಾಡೋ ಥರ ಸ್ಟಾಲಿನ್ ಹೂವರ್ನ ಇವ್ರು ನೋಡಿದ್ದಾರೆ ಭಾಳ ಸಮಯ. ಹಾಗಾಗಿ ಅವ್ರಿಗೆ ಆಫ್ ಸ್ಟಂಪಲ್ಲಿ ರೂಮ್ ತೊಗೊಂಡು ಆ ಕವರ್ ಪಾಯಿಂಟಲ್ಲಿ ಆಡೋವಂಥ ಒಂದು ಆಸೆ. ಸೊ ಕ್ರ್ಯಾಂಪ್ ಮಾಡಿ ಬಾಲ್ನ ವಾಪಸ್ ಒಳಗಡೆ ತರ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ಸ್ ಅವ್ರಿಗೆ ಭಾಳ ಇರುತ್ತೆ. ಹೇಳಿದಾಗ ರೇರ್ ಕಮೋಡಿಟಿ ಅಂದಾಗ ಅದನ್ನು ಉಪಯೋಗಿಸೋದು ಒಂದು ಭಾಳ ಒಂದು ಚಾಣಕ್ಯತನದಿಂದ ಮಾಡ್ತಾ ಇದ್ದಾರೆ ಅಭಿಲಾಷ್. ಮತ್ತೊಮ್ಮೆ ಆದರೆ ಕೇವಲ ಒಂದು ಓಟಕ್ಕೆ ಮಾತ್ರ ಸಂತೃಪ್ತರ. ಇದರೊಂದಿಗೆ ಓವರ್ ಮುಕ್ತಾಯಗೊಂಡಿದೆ. ಒಂದು ಓವರ್ ಮುಕ್ತಾಯದ ನಂತರ 4 ಯಾವುದೇ ವಿಕೆಟ್ ನಷ್ಟವಿದೆ. ಮೊದಲನೇ ಓವರ್ ಮುಕ್ತಾಯಗೊಂಡಿದೆ. ಅಂತಿಮ ಪಂದ್ಯದಲ್ಲಿದ್ದೇವೆ, ಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಕಲರ್ ಸೂಪರ್ ಚಾನಲ್ ಪರವಾಗಿ ತಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಈ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಈ ಒಂದು ಮಧ್ಯದಲ್ಲಿ ಹಲವಾರು ಮನರಂಜನೆ ಕಾರ್ಯಕ್ರಮ ಕೂಡ ಇಲ್ಲಿ ಅರ್ಜುನ್ ಜನ್ಯ ಮತ್ತು ಹಲವಾರು ನೃತ್ಯಪಟುಗಳು ತಮ್ಮ ನೃತ್ಯವನ್ನು ಮಾಡ್ತಾ, ಹಾಡುಗಳನ್ನು ಹೇಳ್ತಾ, ಮೆಡ್ಲಿ ಮೂಲಕ ಹಲವಾರು ನಟಿಗಳನ್ನು ನೆನಪು ಮಾಡಿಕೊಡ್ತಕ್ಕಂಥ ಹಾಡಿನ ತುಣುಕುಗಳನ್ನೆಲ್ಲ ಇಲ್ಲಿರ್ತಕ್ಕಂಥ ಪ್ರೇಕ್ಷಕರು ನೀವು ಕೂಡ ಕೇಳಿದ್ದೀರಾ, ಆನಂದ ಪಟ್ಟಿದ್ದೀರಾ. ಅದಾದ ನಂತರ ನಡೀತಾ ಇರತಕ್ಕಂಥ ಈ ಒಂದು ಪಂದ್ಯ, ಅಂತಿಮ ಪಂದ್ಯ ಪೆಟ್ರೋಲ್ ಪ್ರಸನ್ನ. ದುನಿಯಾ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಪೆಟ್ರೋಲ್, ಹಾಗಾಗಿ ಸೂರ್ಯ ಅವರು ಕೊಟ್ಟಂತ ಹೆಸರು ಶಾಶ್ವತ ಉಳಿಸಿಕೊಂಡು ಪ್ರಸನ್ನ ಅವರು ಇಲ್ಲಿ ಪ್ರಸನ್ನನಾಗಿದ್ದಾರೆ ಅಂತಿಮ ಪಂದ್ಯದಲ್ಲಿ ಬೌಲಿಂಗ್ ಅನ್ನ ಮಾಡೋದಕ್ಕೆ. ಪೆಟ್ರೋಲ್ ಪ್ರಸನ್ನ ತನಗೆ ಬೇಕಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆಯನ್ನ ತಂಡದ ನಾಯಕರ ಮೂಲಕ ನಿಲ್ಲಿಸಿಕೊಂಡು
ಸಜ್ಜಾಗಿದ್ದಾರೆ. ಇಬ್ಬರು ಆಟಗಾರರು ಮಾತ್ರ ಇನ್ನರ್ ಸರ್ಕಲಿಂದ ಹೊರಗಡೆ ಇರೋದಕ್ಕೆ ಮಾತ್ರ ಅವಕಾಶ ಇದೆ. ಇನ್ನು ಉಳಿದಂಥವರೆಲ್ಲ ಸರ್ಕಲ್ ಒಳಗಡೆ ಇರಬೇಕು. ಪವರ್ ಪ್ಲೇ 2 ಓವರ್ಗಳೇ ಮಾತ್ರ. ಪೆಟ್ರೋಲ್ ಪ್ರಸನ್ನ ಸಜ್ಜಾಗಿದ್ದಾರೆ ಈ ಒಂದು ಪಂದ್ಯದಲ್ಲಿ ಮೊದಲನೇ ಎಸೆತವನ್ನು ಎಸೆಯೋದಕ್ಕೆ. ಹೂವರ್ ಅವರಿಗೆ ರಭಸವಾಗಿ ಹೊಡಿತಕ್ಕಂಥ ಪ್ರಯತ್ನ. ಮತ್ತೊಂದು ಅದ್ಭುತವಾದಂಥ ಒಂದು ಹೊಡೆತ. ಬಹುಶಃ ನಾನು ಕ್ಷೇತ್ರ ಚೆಂಡನ್ನು ಹಿಡಿದ್ರು ಅಂತೇಳಿ ಭಾವಿಸಿದೆ, ಆದರೆ ವಗಾರ 4ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರೀಪ್ಲೇಯಲ್ಲಿ ನೋಡಿ, ಒಂದು ಬ್ರಿಲಿಯಂಟ್ ಶಾಟ್, ಆದರೆ ಕಾಲ್ ಕೆಳಗಡೆ ಬಾಲ್ನ ಮಿಸ್ ಮಾಡಿಬಿಟ್ರು. ಒಂದು ವಗಾರ 4 ಮತ್ತು ಇದು ಒಂದು ಈ ಪಂದ್ಯದ ಸೆಂಚುರಿ ಆಫ್ ಫೋರ್ಸ್, 100 ಫೋರ್ಸ್ ಫಾರ್ ದ ಟೂರ್ನಮೆಂಟ್. ಸೊ ಇದರಲ್ಲೇ ಕ್ಲಾಸ್ ನಮಗೆ ಗೊತ್ತಾಗತ್ತೆ ಈ ಟೂರ್ನಮೆಂಟ್ ಯಾವ ಥರ ಅಂತ. ಪ್ಲೇಯರ್ಸ್ ಬಂದು ಬೌಂಡ್ರೀಸ್ ಮತ್ತು ಸಿಕ್ಸಸ್ನ ಸುರಿಮಳೆ ನಡೆದಿದೆ ಈ ಒಂದು ಪಂದ್ಯದಲ್ಲಿ. ಬೌಂಡ್ರೀಸ್ ವಿಭಾಗದಲ್ಲಿ ಶತಕವನ್ನು ಪೂರ್ಣಗೊಳಿಸಿಕೊಂಡಿದೆ. ಈ ಒಂದು ಒಟ್ಟಾರೆ ಪಂದ್ಯದಲ್ಲಿ 100 ಬೌಂಡ್ರಿಯನ್ನು ವಗಾರ ಬೌಂಡ್ರಿಗಳನ್ನು ಕಳಿಸಿದ್ದಾರೆ. ಒಳ್ಳೆ ಅವಕಾಶ ಇತ್ತು, ಅವಕಾಶವನ್ನು ಕೈಚೆಳೆದರೆ. ಆದರೆ ಈ ಮಧ್ಯೆ 4 ಓಟ ಕೂಡ ವಗಾರ 4 ಓಟವನ್ನು ಕೊಟ್ಟಿದ್ದಾರೆ. ಈ ರೀಪ್ಲೇಯಲ್ಲಿ ನೋಡಿದ್ರೆ ಪ್ರಸನ್ನ ಅವರು ಸ್ವಲ್ಪ ಬ್ಯಾಕ್ ಆಫ್ ಲೈನ್ ಬಾಲ್, ಆದರೆ ಸ್ಟಾಲಿನ್ವರೆಗೂ ರೂಮ್ ಇರಲಿಲ್ಲ, ಪಿಕ್ ಮಾಡಿದ್ರು. ಶಾರ್ಟ್ ವಿಕೆಟ್ ಫೀಲ್ಡರ್ ಕ್ಯಾಚ್ ಬಿಟ್ಟಿದ್ರಿಂದ. ಆದರೆ ಪೆಟ್ರೋಲ್ ಪ್ರಸನ್ನ ಅವ್ರ ರಿಯಾಕ್ಷನ್ ನೋಡಿ, ಅವರು ಗೊತ್ತು ತಲೆ ಚುಚ್ಕೊತಾ ಇದ್ದಾರೆ ಎಷ್ಟು ಒಂದು ಮುಖ್ಯವಾದ ಒಂದು ವಿಕೆಟ್ ಇದು ಅನ್ನೋದು. ನಿಜವಾಗ್ಲೂ ಅವರ ಕಣ್ಣಲ್ಲಿ ಕಾಣಿಸ್ತಾರ ಒಂದು ಬೇಸರ. ಆದರೆ ಶಾರ್ಟ್ ವಿಕೆಟ್ ಎಲ್ಲ ಫೀಲ್ಡರ್ ಭಾಳ ಟ್ರೈ ಮಾಡಿದ್ರು. ಮತ್ತೊಂದು ವಗಾರ 4 ಸ್ಟಾಲಿನ್ ಅವರಿಗೆ 2ನೇ ಬೌಂಡ್ರಿ ಈ ಓವರ್ನಲ್ಲಿ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ನಾವು ಕರಿತೇವೆ. ನೇರವಾದಂಥ ಒಂದು ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ 1 ಓಟವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಪೆಟ್ರೋಲ್ ಪ್ರಸನ್ನ ದಿಲ್ಶಾನ್ ನೋಡ್ತಾ ಇದ್ದೀವಿ ನಾವು, ಶ್ರೀಲಂಕಾದಿಂದ ಬಂದಿದ್ದಾರೆ. ತಿಲಕರತ್ನೆ ದಿಲ್ಶಾನ್ ಕಳೆದ ಪಂದ್ಯದಲ್ಲಿ ಬಹಳ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ರಾಜೀವ್ ಆಪತ್ ಬಾಂಧವ ಅಂತ ಕೂಡ ಅವರನ್ನ ಕರೆಯಲ್ಪಡುತ್ತೆ. ಬಹಳ ಅತ್ಯುತ್ತಮವಾದಂಥ ಒಂದು ಹೊಡೆತಕ್ಕೆ ಹೆಸರುವಾಸಿ, ಸಂದರ್ಭಕ್ಕೆ ತಕ್ಕಾಗಿ ಆಡುವಂಥ ಚಾಕಚಕ್ಯತೆ ಉಳ್ಳಂಥ ಶ್ರೇಷ್ಠ ಆಟಗಾರ. ಗಣೇಶ್ ಇನ್ನೂ ಅವ್ರ ಕಣ್ಣಲ್ಲಿ ಆ ಬೇಜಾರು ಕಾಣಿಸ್ತಾ ಇದೆ. ಆ ಒಂದು ವಿಕೆಟ್ ಸಿಕ್ಕಿದ್ರೆ ಯಾವ ಥರ ಅಂತ. ಮತ್ತೊಮ್ಮೆ ರಾಜೀವ್ ಅವರ ಒಂದು ಭರ್ಜರಿಯಾದ ಹೊಡೆತ. ಯಾವುದೇ ಫೀಲ್ಡರ್ಗೆ ಏನೇ ಚಾನ್ಸ್ ಇಲ್ಲ. ಇದೊಂದು ವಗಾರ 6. ಬಹುಶಃ ಅವರ ಮುಖದ ಭಾವನೆಯನ್ನು ನೋಡಿ, ಪೆಟ್ರೋಲ್ ಪ್ರಸನ್ನ ಅವರಿಗೆ ಕ್ಯಾಚ್ ಬಿಟ್ಟಾಗಲೂ ಅದೇ ಭಾವನೆ ಇತ್ತು. ಅಯ್ಯೋ, ನಾನು ಅನ್ಯಾಯವಾಗಿ ಅವರಿಗೆ ಭರ್ಜರಿ 6 ವಗಾರ 6ಗೆ ಅವಕಾಶ ಮಾಡಿಕೊಟ್ನಲ್ಲ ಅನ್ನೋ ಆ ಭಾವನೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಂಥ ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್. ಬಾಲ್ ಬಂದು ಓವರ್ ಪಿಚ್ ಆಗಿದ್ರು. ಈ ಒಂದು ಆ್ಯಂಗಲಿಂದ ನೋಡ್ಬೋದು ಎಂಥ ಒಂದು ಬ್ಯಾಟ್ ಸ್ವಿಂಗ್. ಈ ಗಾಲ್ಫ್ ಸ್ವಿಂಗ್ ಅಂತಾರೆ ಟೀ ಆಫ್ ಆಗೋವಾಗ ಆ ಥರ. ಪೆಟ್ರೋಲ್ ಪ್ರಸನ್ನ ಅವರು ನಿಜವಾಗ್ಲೂ ಬೇಸರವಾಗಿರ್ತಾರೆ. ಕ್ಯಾಚ್ ಬಿಟ್ಟ ನಂತರ ಒಂದು 6. ಇದು ಬಂದು ಯಾಗದಲ್ಲಿ ತುಪ್ಪ ಉಯ್ದ ಹಾಗೆ ಆಗಿದೆ. ಮತ್ತೊಮ್ಮೆ ರಭಸವಾಗಿ ಹೊಡೆದ ಅದೇ ಜಾಗದಲ್ಲಿ ಅತ್ಯುತ್ತಮವಾದಂಥ ಭರ್ಜರಿಯಾದಂಥ ವಗಾರ 6, 60ನೆಯ 6 ಇದು. ವಗಾರ 60ನೆಯ 6. ನೋಡಿ ಡಗ್ಔಟಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಓವರ್ ಕಾಂಪನ್ಸೇಟ್ ಮಾಡಿ ಹೋದ ಬಾಲ್ ಬಂದು ಬ್ಯಾಟ್ ಕೆಳಗಡೆ ಹಾಕಿದ್ರು. ಈ ಬಾಲ್ ಬಂದು ರ್ಯಾಂಕ್ ಶಾರ್ಟ್ ಬಾಲ್ ಅಂತ ಹೇಳಬೇಕು. ಇದು ಆ್ಯಕ್ಚುಲಿ ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ಏನು ಹೇಳ್ತಾರೆ, ಬಾಲ್ ಬೋಲ್ ಮಾಡಿದಾಗಲೇ ಹಿಟ್ ಮೀ ಬಾಲ್ ಅಂತ. ಲಾಂಗ್ ಹಾಫ್ ನೋಡಿ, ಹಿಟ್ ಮೀ ಬಾಲ್. ಈ ಬಾಲ್ ಮೇಲೆ ಬರೆದಿದ್ದು ಇದೊಂದೇ, ವಗಾರ 6 ಅದೊಂದೇ ಬಂದಿದ್ದು. ಇದ್ರ ಮೇಲೆ ಈ ಥರ ಬಂದು ಒಂದು ಕ್ಯಾಚ್ ಬಿಟ್ಟ ನಂತರ ಒಂದು 6, ಮತ್ತೊಂದು 6. ಪ್ರೆಷರ್ ಇವಾಗ ಭಾಳ ಪೆಟ್ರೋಲ್ ಪ್ರಸನ್ನ ಮೇಲಿದೆ. ಈ ಕಡೆ ಬಾಲಲ್ಲಾದರೂ ಕಮ್ ಬ್ಯಾಕ್ ಮಾಡಿ ಒಂದು ಡಾಟ್ ಬಾಲ್ ಹಾಕ್ತಾರಾ ನೋಡಬೇಕಾಗಿದೆ. ಇವಾಗ ಮೊತ್ತ ಈ ಓವರಲ್ಲಿ 19 ರನ್ಗಳು, 21. ಭಾಳ ಕಾಸ್ಟ್ಲಿ ಓವರ್. ಮತ್ತೊಮ್ಮೆ ಉತ್ತಮವಾದಂಥ ಒಂದು ಹೊಡೆತ. ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. 2 ಓವರ್ ಮುಕ್ತಾಯದ ನಂತರ 25 ವಿಕೆಟ್ ನಷ್ಟವಿಲ್ಲದೆ. ಸುಕುಮಾರ್ ಅವರನ್ನ ನೋಡ್ತಾ ಇದ್ದೀವಿ. ಹಲವಾರು ವೇಷಭೂಷಣಗಳನ್ನು, ನಮ್ಮ ನಾಡನ್ನು ಪ್ರತಿನಿಧಿಸುವಂಥ ಒಂದು ವೇಷಭೂಷಣ, ಅರಿಶಿಣ ಕುಂಕುಮದ ಸಂಕೇತ ಅವರು ಧರಿಸಿರುವಂಥ ಮತ್ತು ಅವರು ಹಾರಿಸುತ್ತಿರುವ ಬಾವುಟ ಕೂಡ ನಮ್ಮ ಅರಿಶಿಣ ಕುಂಕುಮದ ಸಂಕೇತ. ನಿನ್ನೆ ಮಯೂರವರ್ಮನ ಒಂದು ಅವತಾರದಲ್ಲಿ ಅವರು ಬಂದಿದ್ದರು. ಕನ್ನಡದ ಮೊದಲನೇ ದೊರೆ ಆ ಮಯೂರವರ್ಮನ ಅವತಾರದಲ್ಲಿ ಬಂದಿದ್ದರು. ಇವರು ಹಲವಾರು ದೇಶಗಳಲ್ಲಿ ನಡೀತಕ್ಕಂಥ ಪಂದ್ಯಗಳಲ್ಲಿ ಅಂಥ ವೇಷಭೂಷಣಗಳನ್ನು ಹಾಕೊಂಡು ಭಾಳ ಒಳ್ಳೆ ಹೆಸರನ್ನು ಗಳಿಸಿರ್ತಕ್ಕಂಥ ಒಬ್ಬ ಕ್ರಿಕೆಟ್ ಅಭಿಮಾನಿ ಅಂತ ಕರಿಬೋದು.
ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಡಗೌಟ್ನಲ್ಲಿ ಹಲವಾರು ಜನ ಆತಂಕದಲ್ಲಿದ್ದಾರೆ. ಮತ್ತೊಮ್ಮೆ ರಭಸವಾಗಿ ಹೊಡ್ತಕ್ಕಂಥ ಪ್ರಯತ್ನ, ಆ ಕ್ಷೇತ್ರಕ್ಷಣ ವೈಫಲ್ಯ, ನಾಲ್ಕು ಊಟಗಳು, ಮತ್ತೊಮ್ಮೆ ಆ ಒಳ್ಳೆ ಅವಕಾಶವನ್ನು ಕೈ ಚೆಲ್ಲಿದ್ರು. ಈಗ ರಭಸವಾಗಿ ಹೊಡೆದಿರ್ತಕ್ಕಂಥ ಭರ್ಜರಿಯಾದಂಥ ಓಗಾರ ಸಿಕ್ಸರ್ ಅನ್ನ ಮೊದಲನೇ ಸಿಕ್ಸರ್, ಹಾಗೆ ಎರಡನೇ ಸಿಕ್ಸರ್ ರಾಜೀವ್ ಅವರ ಬ್ಯಾಟ್ನಿಂದ ಅದೇ ಜಾಗದಲ್ಲಿ ಓಗಾರ ಸಿಕ್ಸರ್ 2. ಮೊದಲನೇ ಓವರ್ ಶುರು ಆದಾಗ ನಾವು ಅಂದ್ಕೊಂಡ್ವಿ ಇವ್ರು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಎರಡನೇ ಓವರಲ್ಲಿ ಬಂದಂಥ ರನ್ ನೋಡಿ 25 ಯಾವುದೇ ವಿಕೆಟ್ ನಷ್ಟಕ್ಕಿಲ್ಲ. ಅಭಿಲಾಷ್ ಶೆಟ್ಟಿ ಅವರು ಅವರ ಎರಡನೇ ಓವರನ್ನು, ಕಡೆ ಓವರನ್ನು ತಿರುಗಿ ಪೆವಿಲಿಯನ್ ಎಂಡಿಂಗ್ ಶುರು ಮಾಡ್ತಾ ಇದ್ದಾರೆ. ಒಂದೇ ಭರವಸೆ ಇವರಿಗೆ, ಇವರೇನಾದ್ರು ವಿಕೆಟ್ ತೆಗೆದು ಈ ಒಂದು ರನ್ ಫ್ಲೋವನ್ನು ನಿಲ್ಲಿಸ್ತಾರಾ ಅಂತ. ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, 4 ಓಗಾರ ರನ್. ವೈಫಲ್ಯತೆ ಇದೆ, ಸಾಕಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಇದೆ. ಆ ಚೆಂಡನ್ನ ಗತಿಯನ್ನು ಗಮನಿಸಲು ಸಾಧ್ಯವಾಗಿದೆ, ಅದನ್ನು ತಡೆಯಲಿಲ್ಲ. ಒಂದೊಂದು ಓಟವು ಮುಖ್ಯ ಕಾರಣ. ಇದು ಅಂತಿಮ ಪಂದ್ಯ. ರೀಪ್ಲೇ ನೋಡಿದ್ರೆ ಲಾಸ್ಟ್ ಓವರ್ ನಾನು ಹೇಳ್ತಾ ಇದ್ದೆ, ಸ್ಟಾಲಿನ್ ಓವರ್ಗೆ ರೂಮ್ ಕ್ರಿಯೇಟ್ ಮಾಡಿ ಆಫ್ ಸೈಡ್ ಅಲಾಡೋದು ಅಂತ. ಈ ಥರ ಬಂದು ಪ್ರೆಷರಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸೈಯದ್ ನಾರ್ಮಲಿ ಅವ್ರು ಇದ್ರವರೆಗೂ ಬಂದು ಕಳೆದ 2 ಮ್ಯಾಚಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಅವ್ರ ಫೀಲ್ಡಿಂಗ್ ಸ್ಕಿಲ್ಸು. ಬಟ್ ಮತ್ತೊಂದು ಬೌಂಡ್ರಿ, ಸ್ಟಾಲಿನ್ ಹೂವರ್ಗೆ ಆಫ್ ಸೈಡ್ ರೂಮ್ ಕ್ರಿಯೇಟ್ ಮಾಡಿ ಆಡುವಂಥ ಒಂದು ಕ್ಷಮತೆ ಜಾಸ್ತಿ. ಸ್ಟಾಲಿನ್ ಹೂವರ್ ಮತ್ತೊಮ್ಮೆ ರಭಸ ಹೊಡಿತಕ್ಕಂಥ ಪ್ರಯತ್ನ, ನೇರವಾದ ಕ್ಷೇತ್ರ ಕೈನಲ್ಲಿ ಚೆಂಡು ಸೇರಿದೆ. ಯಾವುದೇ ಒಟ್ಟಕ್ಕೆ ಅವಕಾಶ ಇಲ್ಲ. ಪ್ರತಿಯೊಂದು ಎಸೆತದಲ್ಲೂ ಕೂಡ ಅಂತಿಮ ಪಂದ್ಯದಲ್ಲಿ ಹಪಾಪಿಸ್ತಾ ಇರ್ತಾರೆ. ಹೇಗಾದರೂ ಮಾಡಿ ನಾನು ಓಟವನ್ನು ಗಳಿಸಬೇಕು, ತಂಡಕ್ಕೆ ಒಳ್ಳೆ ಭದ್ರದ ಬುನಾದಿಯನ್ನು ಹಾಕಬೇಕು. ಈಗಾಗಲೇ ಬಹುಶಃ ನನಗೆ ತಿಳಿದಿರೋ ಹಾಗೆ ಒಳ್ಳೆ ಬುನಾದಿಯನ್ನು ಇವರಿಬ್ಬರು ಹಾಕಿದ್ದಾರೆ. ರಾಜೀವ್ ಮತ್ತು ಹೂವರ್ ಇಬ್ಬರು ಕೂಡ ಭದ್ರದ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಕೆಳ ಕ್ರಮಾಂಕದಲ್ಲಿ ಬರ್ತಕ್ಕಂಥ ಆಟಗಾರರಿಗೆ ಯಾವುದೇ ಒತ್ತಡ ಇರಬಾರ್ದು. ಉಳಿದಿರ್ತಕ್ಕಂಥ ಎಸೆತದಲ್ಲಿ ಹೆಚ್ಚು ಓಟವನ್ನು ಗಳಿಸೋದಕ್ಕೆ ಅವರಿಗೆ ಸಾಧ್ಯವಾಗಬೇಕು, ಸುಲಭವಾಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅತ್ಯುತ್ತಮವಾದಂಥ ಪ್ರದರ್ಶನ ಈವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ಹರ್ಷಿಕಾ ಪುನಚ್ಚ, ಚೈತ್ರ ಅವರು ಕೂಡ ಬಹಳ ಆನಂದವನ್ನು ಪಡೆದ. ಅವರ ಹೆಸರು ಹೇಳಿದವರಿಗೆ ಹರ್ಷಿತಾ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಲೈಯಿಂಗ್ ಕಿಸ್ ಮೂಲಕ ಎಲ್ಲರನ್ನೂ ಕೂಡ ಪ್ರೀತಿಸ್ತಾ ಇದ್ದಾರೆ. ಸ್ಟಾಲಿನ್ ಹೂವರ್ ಸಿದ್ಧವಾಗಿದ್ದಾರೆ. ಅಭಿಲಾಷ್ ಶೆಟ್ಟಿ, ಮತ್ತೊಮ್ಮೆ ಯಾವುದೇ ಅವಕಾಶ ಇಲ್ಲ. ಕ್ಷೇತ್ರರಕ್ಷಕರ ತಲೆ ಮೇಲೆ ಚೆಂಡನ್ನು ಹೊಡೆದು ಒಂದು ಓಟವನ್ನು ತೆಗೆದುಕೊಂಡು ಎರಡನೇ ಓಟವನ್ನು ತೆಗೆದುಕೊಳ್ತಕ್ಕಂಥ ಸಂಪೂರ್ಣ ಪ್ರಯತ್ನ, ಯಾವುದೇ ತೊಂದರೆ ಇಲ್ಲ. ಭರ್ಜರಿಯಾದ ಓಗಾರ 4 ರನ್. ಬಹುಶಃ ಅದು ನಾವು ತೀರ್ಪುಗಾರರ ತೀರ್ಪಿಗೆ ಕಾಯಬೇಕಾಗಿದೆ. ಅದನ್ನು ಅಂಕಣದ ಸೀಮಾರಕ್ಕೆ ಒಳಗಡೆ ಆ ಚೆಂಡನ್ನು ಹಿಡಿದ್ರ ಸೀಮಾರಕ್ಕೆ ತಾಕಿದೆಯೋ ನೋಡಬೇಕು. ರಿಪ್ಲೇ ನೋಡಿ, ತಿರುಗಿ ಸ್ಟಾಲಿನ್ ಓವರ್ಗೆ ಯಾವಾಗ ರೂಮ್ ಕೊಟ್ಟರು ಔಟ್ ಸೈಡ್ ಆಫ್ ಸ್ಟಂಪ್, ಫ್ರೀಯಿಂಗ್ ಜಾಮ್ಸ್ ಅನ್ಬೇಕು. ಬಟ್ ಟೈಮಿಂಗ್ ಇರಲಿಲ್ಲ. ಒಳ್ಳೆಯ ಒಂದು ಪ್ರಯತ್ನ ಅಂತ ಹೇಳಬೇಕು ನೌಶೀದ್ ಅವ್ರದ್ದು. ಆದರೆ ಜಸ್ಟ್ ಅವ್ರನ್ನ ಮೀರಿ ಬಂದು ರೋಪ್ನ ಟಚ್ ಆಯಿತು. ಮತ್ತೊಂದು ಒಗಾರ 4. ಈ ಓವರ್ನ ಆರಂಭವೇ ಬಂದು 2 ಬೌಂಡ್ರಿಯಿಂದ ಶುರು ಆಗಿದೆ. ಸ್ಟಾಲಿನ್ ಓವರ್ ಮತ್ತೆ ಹಿಂದಿನ ಮ್ಯಾಚಲ್ಲಿ ಯಾವ ಒಂದು ಲಯದಲ್ಲಿದ್ರೋ ಆ ಲಯಕ್ಕೆ ವಾಪಸ್ ಬರ್ತಾ ಇದ್ದಾರೆ ಇವಾಗ. ಮತ್ತೊಮ್ಮೆ ಈ ಬಾರಿ ಮತ್ತೊಂದು ಒಗಾರ 4 ಸ್ಟಾಲಿನ್ ಹೂವರ್ ಅವರ ಬ್ಯಾಟ್ನಿಂದ. ಇಷ್ಟೊತ್ತು ಅವ್ರು ಏನು ತೋರಿಸ್ತಾ ಇದ್ರು ಅಂದರೆ ಪವರ್ ಪ್ಯಾಕ್ ಶಾಟ್ಸ್ ಅಂತ, ರೂಮ್ ಕ್ರಿಯೇಟ್ ಮಾಡಿ ಪಾಯಿಂಟಲ್ಲಿ ಕವರ್ಸಲ್ಲಿ ಅಂತ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದು ಸಾಫ್ಟ್ ಹ್ಯಾಂಡ್ಸ್, ಥರ್ಡ್ ಮೈನ್ ಒಳಗಡೆ ಇತ್ತು, ಪಾಯಿಂಟ್ ಒಳಗಡೆ ಇತ್ತು. ಆ ಗ್ಯಾಪಲ್ಲಿ ಸಟಲ್ ಒಂದು ಗ್ಯಾಪ್ನ ಪಿಕ್ ಮಾಡಿ, ಸಿಲ್ಕ್ ಟಚ್ ಅಂತೀವಿ, ಲೇಟ್ ಕಟ್, ಜಸ್ಟ್ ಗ್ಯಾಪನ್ನು ಪಿಕ್ ಮಾಡಿದ್ರು, ಬೀಟ್ ಮಾಡಿದ್ರಿ. ಔಟ್ಫೀಲ್ಡ್ ಒಂದು ಮಿಂಚಿನ ವೇಗದಲ್ಲಿದೆ. ಮತ್ತೊಂದು ಒಗಾರ 4 ಸ್ಟಾಲಿನ್ ಹೂವರ್ ಹೆಸರಿಗೆ. ಪಕ್ಕಾ ಟೈಮಿಂಗ್ಸ್, ಭಾಳ ಅತ್ಯುತ್ತಮವಾದಂಥ ಒಂದು ಕಲಾತ್ಮಕವಾದಂಥ ರೀತಿಯಲ್ಲಿ ಆ ಚೆಂಡನ್ನು ಅಟ್ಟಿದ್ರು. 4 ಓಟ ಅದು ಪ್ರತಿಫಲವಾಗಿ ಅವರು ಪಡ್ಕೊಂಡಿದ್ದಾರೆ. ಸ್ಟಾಲಿನ್ ಹೂವರ್ ಒಂದು ಕ್ಯಾಚ್ ಕೊಟ್ಟಾಗ ಆ ಕ್ಯಾಚನ್ನು ಬಿಟ್ಟಾಗ ಬೇರೆ ಬೌಲರ್ಗಳು ಕೂಡ ಲಯವನ್ನು ಕಂಡುಕೊಳ್ಳೋಕ್ಕೆ ಕಷ್ಟವಾಗುತ್ತೆ. ಕರಾರುವಾದಂಥ ಬೌಲಿಂಗ್ ಪ್ರದರ್ಶನ ಮಾಡಲಿಕ್ಕೆ ಕಷ್ಟವಾಗುತ್ತೆ. ನಿರ್ದಿಷ್ಟವಾದ ಗುರಿ ಇದ್ರೂ ಕೂಡ ಲಯವನ್ನು ಕಂಡುಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತಾರೆ. ಅದು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಭಿಲಾಷ್ ಶೆಟ್ಟಿ. ಮತ್ತೊಮ್ಮೆ ಕ್ಷೇತ್ರ ರಕ್ಷಕರ ವೈಫಲ್ಯ, ಯಾವುದೇ ಚೆಂಡ ಹಿಡಿಯಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಓಗಾರ ಬೌಂಡ್ರಿ, ಅತಿ ಹೆಚ್ಚು ಬೌಂಡ್ರಿ ಮೂಲಕ ಗಳಿಸ್ಕೊತಾ ಇದ್ದಾರೆ ಶ್ರೀನಾಥ್ ಅವರೇ. ಇವ್ರಿಗೆ ನೋಡಿದ್ರೆ 6-4 ಮತ್ತು 2 6 ಬಂದಿದೆ. ಅಭಿಲಾಷ್ ಶೆಟ್ಟಿ ನನ್ನ ಪ್ರಕಾರ ಅವರು ಬಂದು ಬೇಸಿಕ್ಸಲ್ಲಿ ಸ್ಟಿಕ್ ಆಗದೆ ಬಂದು ಭಾಳ ಓವರ್ ಡೂ ಮಾಡ್ತಾರೆ ಥಿಂಗ್ಸ್. ಯಾರ್ಗಾರು ಟ್ರೈ ಮಾಡಿದ್ದಾರೆ ಈ ಬಾಲು, ಲೋ ಫುಲ್ ಟಾಸ್. ಮುಂದೆ ಅವ್ರಿಗೆ ಮೈದಾನ ಫುಲ್ ಓಪನ್ ಆಗಿತ್ತು. ಆಲ್ಮೋಸ್ಟ್ 1 ಎಕರೆ ಜಮೀನು. ಟ್ಯಾಪ್ ಮಾಡಿದ್ರೆ ಆ ಬಾಲ್ 4 ಅಂತ ಗೊತ್ತಿತ್ತು. ಮತ್ತೊಂದು ಒಗಾರ 4 ಸ್ಟಾಲಿನ್ ಓವರ್ ಕಡೆಯಿಂದ. ಅವರು ಇವಾಗ ಮೋರ್ ಆಫ್ ಟೈಮಿಂಗಲ್ಲಿ ರಿಲೇ ಆಗಿ ಅವ್ರಿಗೆ ಗೊತ್ತಾಗ್ತಾ ಇದೆ ಈ ಪವರ್ ಪ್ಲೇನ ಬಂದು ಭಾಳ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡಿದ್ದಾರೆ. ಯಾಕಂದರೆ ಫೈನಲ್ಸಲ್ಲಿ ಯಾವಾಗಲೂ ಒಂದು 110-120 ಬಂದರೆ ಆ ಸ್ಕೋರ್ ಬೋರ್ಡ್ ಪ್ರೆಷರ್ ಅಂತ ಹೇಳೋದಕ್ಕೆ ಇನ್ನೊಂದು 20 ರನ್ ಆ್ಯಡ್ ಮಾಡ್ಕೊಬೋದು ನೀವು.
ಖಂಡಿತವಾಗಲೂ ಸತ್ಯ ತಮ್ಮ ಮಾತು. ಯಾಕೆಂದರೆ ಅಂತಿಮ ಪಂದ್ಯದಲ್ಲಿ ಒಂದು 120, ನೀವು ಹೇಳಿದಾಗೆ 120ರಿಂದ 130 ಓಟವನ್ನು ಗಳಿಸಿದ್ದೆ. ಆದರೆ ಎದುರಾಳಿ ತಂಡಕ್ಕೆ ಮಾನಸಿಕವಾದಂಥ ಒತ್ತಡ ಬರುತ್ತೆ. ಯಾಕೆಂದರೆ ಮೊತ್ತ ಜಾಸ್ತಿ ಇದೆ, ನಾವು ಪ್ರತಿ ಚೆಂಡಿನಲ್ಲೂ ಕೂಡ ಹೊಡಿತಕ್ಕಂಥ ಪ್ರಯತ್ನ ಮಾಡಬೇಕಾದ ಆ ಸಂದರ್ಭದಲ್ಲಿ ವ್ಯತ್ಯಾಸ ಆಗುವುದು ಸಹಜ. 3ನೇ ಓವರ್ ಕಡೆ ಎಸೆತ ಇದೀಗ ನಾವು ನೋಡ್ತಾ ಇದ್ದೀವಿ ಅಭಿಲಾಷ್ ಶೆಟ್ಟಿ ಅವರಿಂದ. ಯಾವುದೇ ಅವಕಾಶ ಇಲ್ಲ. ಇದರೊಂದಿಗೆ ಓವರ್ ಮುಕ್ತಾಯಗೊಂಡಿದೆ. 3 ಓವರ್ ಮುಕ್ತಾಯದ ನಂತರ 41 ವಿಕೆಟ್ ನಷ್ಟವಿದೆ. ಉತ್ತಮವಾಗಿ ಅವರಿಗೆ ಜೊತೆ ಆಟದಲ್ಲಿ ನೆರವಾಗ್ತಾ ಇದ್ದಾರೆ ಶ್ರೀ ರಾಜೀವ್, ಆಪತ್ ಬಾಂಧವ ರಾಜೀವ್. ಸ್ಟಾಲಿನ್ ಹೂವರ್, ಇದೀಗ ರಿತೇಶ್ ಭಟ್ಕಲ್ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡವನ್ನು ಜಯದ ಹೊಸ್ತಿಲಲ್ಲಿ ಕರ್ಕೊಂಡು ಹೋದಂಥ ರಿತೇಶ್ ಭಟ್ಕಲ್ ಯಾವ ರೀತಿ ತಮ್ಮ ಮಾಂತ್ರಿಕತೆಯನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್ ರಿತೇಶ್ ಭಟ್ಕಲ್. ಒಡೆಯರ್ ಚಾರ್ಜರ್ಸ್ ಮತ್ತು ರಾಷ್ಟ್ರಕೂಟ ಪ್ಯಾಂಥರ್ಸ್ ನಡುವೆ ಈ ಒಂದು ಮೆಗಾ ಫೈನಲ್ KCC ಸೀಸನ್ 2 ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಲೈವ್ ಪಿಕ್ಚರ್ಸ್ ನಿಮಗೆ ಪ್ರಸಾರ ಮಾಡ್ತಾ ಇರೋದು ಕಲರ್ ಸೂಪರ್ ಚಾನೆಲ್ನಲ್ಲಿ. ಯಾರಾದರೂ ಈ ಸಂಡೇ ಎಲ್ಲ ಆಚೆ ಹೋಗಿ ಬೈ ಚಾನ್ಸ್ ಈ ಫೈನಲ್ಸ್ನ ಮಿಸ್ ಮಾಡಿದರೆ ನೀವು ಖಂಡಿತವಾಗ್ಲೂ ಡೌನ್ಲೋಡ್ ಮಾಡಿರೋ ಆ್ಯಪಲ್ಲಿ ನೋಡ್ಬೋದು. ಒಂದು ಬ್ರಿಲಿಯಂಟ್ ಸ್ಟಾರ್ಟ್ ಅಂತ ಹೇಳಬೇಕು. ಫಸ್ಟ್ ಓವರ್ ಸ್ವಲ್ಪ ಮೇಲೆ ಕೆಳಗೆ ಇದ್ದರೂ ಕಡೆ 2 ಓವರ್ ಮೇಕಪ್ ಮಾಡಿ 18 ಬಾಲ್ಗಳಲ್ಲಿ ಪವರ್ ಪ್ಲೇಲಿ 41 ರನ್ಗಳು ಜೋಡಿಸಿದ್ದಾರೆ. ರಿತೇಶ್ ಭಟ್ಕಲ್ ಯಾವ ಥರ ಈ ಒಂದು ಪಾರ್ಟ್ನರ್ಶಿಪ್ ಮೇಲೆ ಬ್ರೇಕ್ ಹಾಕ್ತಾರ ನೋಡಬೇಕು. ಭಾಳ ಒಂದು ಜಾಣತನದಿಂದ ಫಸ್ಟ್ ಬಾಲ್ ಆಫ್ ಸ್ಪಿನ್ನರ್ನ ಮಿಡ್ ವಿಕೆಟಿಗೆ ತಳ್ಳೋ ಒಂದು ಸಿಂಗಲ್ ತೊಗೊಂಡು ಯಾರು ಸ್ಟ್ರೈಕಿಂಗ್ ಫಾರ್ಮಲ್ಲಿ ಇದ್ದಾರೋ ಈ T10 ಫಾರ್ಮ್ಯಾಟ್ 60 ಬಾಲ್ಗಳಲ್ಲಿ ಸ್ಟ್ರೈಕಿಂಗ್ ಫಾರ್ಮಲ್ಲಿರೋರಿಗೆ ಮ್ಯಾಕ್ಸಿಮಮ್ ಸ್ಟ್ರೈಕ್ ಕೊಡಬೇಕು. ಆ ಥರ ರಾಜೀವ್ ಬಂದು ಸ್ಟ್ರೈಕ್ನ ರೊಟೇಟ್ ಮಾಡಿ ಸ್ಟಾಲಿನ್ ಹೂವರ್ ಅವರು ಕೊಟ್ಟಿದ್ದಾರೆ. ರಾಜೀವ್ ಅವರ ಗುಡ್ ಗೆಸ್ಚರ್ ಇಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ. ಎ ವಂಡರ್ಫುಲ್ ಗೆಸ್ಚರ್ ಶೋನ್ ಬೈ ರಾಜೀವ್. ಚಲನಚಿತ್ರ ನಟಿಯರು, ನಟಿಮಣಿಗಳು ಉತ್ತಮವಾದಂಥ ಹೊಡೆತ. ಈ ಬಾರಿ ಭರ್ಜರಿಯಾದಂಥ ಓಗಾರ ಸಿಕ್ಸರ್ ಮತ್ತೊಮ್ಮೆ. ಆದರೆ ಈ ಬಾರಿ ಸ್ಟಾಲಿನ್ ಹೂವರ್ ಅವರ ಬ್ಯಾಟ್. ನಾರ್ಮಲ್ ಆಗಿ ಒಂದು ಆಫ್ ಸ್ಪಿನ್ನರ್ ರೌಂಡ್ ಸ್ಟಂಪ್ಸ್ ಬೌಲ್ ಮಾಡಿದಾಗ ಆ ಬ್ಯಾಟ್ಸ್ಮನ್ಗೆ ಆರ್ಮ್ಸ್ ಫ್ರೀ ಮಾಡೋ ಒಂದು ಆಪರ್ಚುನಿಟಿ ಇರುತ್ತೆ. ಇಲ್ಲಿ ನೋಡಿದ್ರೆ ಆ್ಯಂಗಲ್ ಆಗಿ ಹೋಗ್ತಾ ಇತ್ತು. ಸ್ಟಾಲಿನ್ ಓವರ್ 1 ಮಂಡಿ ಮೇಲೆ ಕೂತ್ಕೊಂಡು ಬ್ರಿಲಿಯಂಟ್ ಆಗಿ ಕ್ಲಿಯರ್ ಮಾಡಿ ಫ್ರಂಟ್ ಲೆಗ್ನ ಮಿಡ್ ವಿಕೆಟ್ ಮೇಲೆ ಒಂದು ಕ್ಲಾಸಿಕ್ ಒಗಾರ 6. ಈಗ ನೋಡಿದ್ರೆ ತಕ್ಷಣ ಬಂದು ಅವ್ರ ಸ್ಟ್ರಾಟಜಿ ಚೇಂಜ್ ಮಾಡಿ ಓವರ್ ದ ಸ್ಟಂಪ್ಸ್ ಬರ್ತಾ ಇದ್ದಾರೆ ರಿತೇಶ್ ಭಟ್ಕಲ್. ಇತರೆ ರನ್ ಮೂಲಕ ಮತ್ತೊಂದು ಓಟ ಸೇರ್ಪಡೆಯಾಗಿದೆ. ನೋ ಬಾಲ್, ಒಳ್ಳೆ ಅವಕಾಶ ಇದೆ. ಫ್ರೀ ಹಿಟ್, ಫ್ರಂಟ್ ಫುಟ್ ನೋ ಬಾಲ್. ಅದು ನೋಡಬೇಕು. ಓ ಹೋ 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 ಹೋ. ಈ ಕಡೆಯಿಂದ ನೋಡಿದ್ರೆ ಬ್ಯಾಟ್ಸ್ಮನ್ ಮಾಸ್ಕ್ ಆಗಿದ್ದಾರೆ. ಆ ಕಡೆಯಿಂದ ನಾವು ನೋಡಿದ್ರೆ ಗೊತ್ತಾಗ್ಬೋದು. ಒಂದು ಸ್ಪಿನ್ನರ್ಗೆ ಈ ಥರ ಬಂದು ಫ್ರಂಟ್ ಲೈನ್ ಮೇಲ್ಗಡೆ ಹೋಗಿ ಬೋಲ್ ಮಾಡೋದು ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಬೇಕು. ಫ್ರೀ ಹಿಟ್, ಬೈ 1 ಟೇಕ್ 1 ಫ್ರೀ. ಸ್ಟಾಲಿನ್ ಹೂವರ್ ಅವರು ಒಂದು ದೊಡ್ಡ ಹೊಡೆತ. ಆದರೆ ಲಾಂಗ್ ಆಫಲ್ಲಿ ಸೈಯದ್ ಅವರು ಒಳ್ಳೆ ಪ್ರಯತ್ನ ಮಾಡಿ ಫೀಲ್ಡ್ ಮಾಡಿದ್ದಾರೆ. ಬೌಂಡ್ರಿಯನ್ನು ತಡೆದು ಈ ಹ್ಯಾಸ್ ರೆಸ್ಟ್ರಿಕ್ಟೆಡ್ ಇಟ್ ಟು ಜಸ್ಟ್ ಅ ಸಿಂಗಲ್. ಸೊ ಹಾಗಾಗಿ ಫ್ರೀ ಹಿಟ್ಟಿಂದ ಯಾವುದೂ ಒಂದು ದೊಡ್ಡ ನಷ್ಟ ಇಲ್ಲ ಅಂತ ಹೇಳ್ಬೋದು. ಬಟ್ ಇದು ಬಂದು ಫೈನಲ್ ಸ್ಕೋರಲ್ಲಿ ಯಾವ ಥರ ಅಂತ ರಿಫ್ಲೆಕ್ಟ್ ಆಗತ್ತಿದೆ. ಅರ್ಧ ಶತಕವನ್ನು ಪೂರ್ಣಗೊಳಿಸಿಕೊಂಡಿದೆ ರಾಷ್ಟ್ರಕೂಟ ಪ್ಯಾಂಥರ್ಸ್. ಅರ್ಧ ಶತಕ ನಿಜಕ್ಕೂ ಕೂಡ ಭಾಳ ಒಳ್ಳೆಯ ಬೆಳವಣಿಗೆ. 3.3 ಓವರ್ಗಳಲ್ಲಿದ್ದೇವೆ ನಾವು. ಮತ್ತೊಮ್ಮೆ ಈ ಬಾರಿ ಮನವಿ ಈ ಬಾರಿ ಔಟ್. ಈ ಬಾರಿ ಔಟ್ ಆದಂಥ ಆಟಗಾರ, ಬಹಳಷ್ಟು ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಆಟಗಾರ ಇದೀಗ ಅಂಕಣದಿಂದ ನಿರ್ಗಮಿಸ್ತಾ ಇದ್ದಾರೆ. ಬಹಳ ಉತ್ತಮವಾದಂಥ ಮಟ್ಟದಲ್ಲಿ ಬಂದಂಥ ಒಂದು ಎಸೆತ ಕೆಳ ಅಂತರದಲ್ಲಿ ಬಂತು. ಆ ಚೆಂಡು ಬ್ಯಾಟಿಗೆ ಮುತ್ತನ್ನು ಕೊಟ್ಟು ನೇರವಾಗಿ ವಿಕೆಟ್ ಕೀಪರ್ ಕೈ ಸೇರ್ತು. ತಪ್ಪು ಮಾಡಿಲ್ಲ. ಗುಡ್ ಬೈ ರಾಜೀವ್ ಅಂದರು. ರಾಜೀವ್ ಕಾಟ್ ಗೌತಮ್ ಬೋಲ್ಡ್ ರಿತೇಶ್ ಭಟ್